ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗ್ಬೋದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಪ್ರಾಡಕ್ಟ್ಸ್ ನಾನು ಯಾವಾಗಲೂ ಜಾಸ್ತಿ, ನಿಮಗೆ ಗೊತ್ತಿರೋ ಹಂಗೆ ಮೀಶೋದೇ ಜಾಸ್ತಿ ಪ್ರಾಡಕ್ಟ್ಸ್ಗಳನ್ನ ತರಿಸ್ತಾ ಇರ್ತೀನಿ. ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟ್ದು ತರಿಸ್ತೀನಿ. ಜಾಸ್ತಿ ಅಂದರೆ ಮೀಶೋ ಪ್ರಾಡಕ್ಟ್ಸೇ ಜಾಸ್ತಿ ತರಿಸೋದು. ಏನೇನೆಲ್ಲ ತರಿಸಿದ್ದೀನಿ, ಇನ್ನೂ ಬರೋದಿದೆ ಐಟಮು. ಇನ್ನೊಂದು ಎರಡೋ ಮೂರೋ ಬರಬೇಕು. ಅದನ್ನ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ ಜೊತೆಗೆ ಅಟ್ಯಾಚ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಬಂದಿರೋ ಅಷ್ಟನ್ನು ಅನ್ಬಾಕ್ಸ್ ಮಾಡೋಣ. ಬನ್ನಿ ಒಂದೊಂದಾಗಿ ನೋಡೋಣ ಯಾವ್ದು ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಯಾವ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ, ಬನ್ನಿ ತಡ ಮಾಡಿ. ಅಂಡ್ ಫಸ್ಟ್ ಪ್ರಾಡಕ್ಟ್ ಏನು ಬಂದಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಲಿಂಕ್ ಏನಾದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಹೋಗಿ ಚೆಕ್ ಮಾಡಿ ತಗೋಬಹುದು ನೀವು. ಫಸ್ಟ್ ಬಾಕ್ಸ್ ಏನಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡೋಣ ಒಂದ್ಸತಿ, ನೋಡೋಣ ಏನಿದೆ ಅಂತ ಹೇಳಿ. ಗಿಫ್ಟ್ ಬಾಕ್ಸ್ ಪ್ಯಾಕ್ ಮಾಡ್ದಂಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ದೀಪ ಬುಕ್ ಮಾಡಿದ್ದೆ, 2 ಪುಟಾಣಿ ದೀಪ. ಇದು ಏನ್ ಹೇಳ್ತಾರೆ, ಕಾಮಾಕ್ಷಿ ದೀಪ ಅಂತ ಹೇಳಿ. ಬಟ್ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋ ತರ ಅನಿಸ್ತಿದೆ. ಯಾಕೆ ಗೊತ್ತಾ, ಇದು ತೊಳೆದ್ರೆ ಏನಾದ್ರು ಹೋಗುತ್ತಾ, ಏನ್ ಕತೆ ಅಂತ ಗೊತ್ತಿಲ್ಲ. ಮಸೀನ ಎಂತದ್ದು ಇದು ಅಂತ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಒಂಥರ ಬ್ಲ್ಯಾಕ್ ಆಗಿದೆ. ಚೆನ್ನಾಗಿದೆ, ಅದ್ ಬಿಟ್ರೆ ಪುಟಾಣಿ ದೀಪ ಒಂಥರ ಚೆನ್ನಾಗಿದೆ. ಊರಿಗಾದ್ರೂ ತಗೊಂಡೋಗೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಅಲ್ಲಿ ಮಣ್ಣಿನ ದೀಪ ಇಡ್ತಾರಲ್ಲ, ಸೊ ಹೀಗಾಗಿ ಈ ತರದೊಂದು ಬುಕ್ ಮಾಡಕ್ಕೆ ಹೇಳಿದ್ರು ನಮ್ಮನೇಲಿ. ಈ ತರ ಇದೆ. ಇದು ಫಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟು ಇದು ಕರ್ಟನ್ ಬುಕ್ ಮಾಡಿದ್ದೆ ನಾನು. ನೋಡೋಣ ಕ್ವಾಲಿಟಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಬಟ್ ನೋಡೋಣ ಅಂತ ಹೇಳಿ ಬುಕ್ ಮಾಡಿದ್ದೆ. ಬಂದ್ಮೇಲೆ ನೋಡೋಣ ಹೆಂಗ್ ಬರುತ್ತೆ, ಏನ್ ಕತೆ ಅಂತ ಹೇಳಿ ಅನ್ಕೊಂಡೆ. ಒಂಥರ ಕಾಟನ್ ತರ ಅನ್ಸುತ್ತೆ, ಪಾಲಿಸ್ಟರು ಅಲ್ಲ, ಕಾಟನ್ ತರ ಇದೆ ಬಟ್ಟೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈಗ 2 ಇದೆ ಸೆಟ್ಟು. ಎಷ್ಟು ಲೆಂತ್ ಇದೆ. ವಿಂಡೋಗೆ ಮಾಡಿದ್ದೆ ನಾನು, ವಿಂಡೋಗೆ. ಚಿಕ್ಕದಾದ್ರೆ ಕಷ್ಟ, ಬಟ್ ಚೆನ್ನಾಗಿದೆ ಅಲ್ವಾ? ಹೇಗೆ ಅನಿಸ್ತಿದೆ ನಿಮಗೆ? ಕ್ವಾಲಿಟಿ ಚೆನ್ನಾಗಿದೆ. ವಿಂಡೋಗೆ ಹಾಕ್ತೀನಿ, ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸಾಕ ನಮ್ಮ ವಿಂಡೋಗೆ, ಏನು ಕತೆ ಏನು ಅಂತ ನೋಡೋಣ. ರೂಮ್ಗೆ ಅಂತೇಳಿ ಬುಕ್ ಮಾಡಿದ್ದೆ ನಾನು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಡಿಸೈನ್. ಈ ಥರ ಲೆಂತು ಇಷ್ಟಿದೆ. ಆ್ಯಂಡ್ ಇದೇನು ಪ್ರಾಡಕ್ಟ್ ಅಂತ ಗೊತ್ತಿಲ್ಲ, ನೋಡಬೇಕು. ಏನೇನು ಬುಕ್ ಮಾಡಿದ್ದೀನೋ, ತುಂಬ ದಿನ ಆಯ್ತಲ್ಲ, ಹಂಗಾಗಿ ನಾನು ಸೇಲ್ ನಡೀತಾ ಇರುತ್ತಲ್ಲ, ಸೊ ಆ ಟೈಮಲ್ಲಿ ತಗೊಳ್ತೀನಿ. ಸೇಮು ಒಂದು 2 ರೂಪಾಯಿ 5 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಒಂದೊಂದ್ಸತಿ 100ವರೆಗೂ ಹೆಚ್ಚು ಕಮ್ಮಿ ಇರುತ್ತೆ. ಚೆನ್ನಾಗಿರುತ್ತೆ. ಇದು ಇಷ್ಟ ಆಯ್ತು ನನಗೆ, ಅದಕ್ಕೆ ನೋಡಿದ ತಕ್ಷಣ ತಗೊಂಡಿದ್ದೆ. ಹೇಗೆ ಬರುತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಯಾವ ಥರ ಪ್ಯಾಕಿಂಗಲ್ಲಿ ಕೊಟ್ಟಿದ್ದಾರೆ. ಇದು ಹಾಕಿದ್ದಾರೆ ಥರ್ಮಾಕೋಲ್. ಗ್ಯಾರಂಟಿ ಇರಲಿಲ್ಲ ನನಗೆ ತುಂಬ ನೀಟಾಗಿ ಬರುತ್ತೇನೋ ಅಂತ. ಹೊಡೆದೋಗ್ಬಿಟ್ಟಿದ್ರೆ ಅನ್ನೋ ಭಯ ನನಗೆ. ಅದೇ ಮೇಯ್ನ್. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಹಾಗೆ ತುಂಬ ಚೆನ್ನಾಗಿ ಕಾಣ್ತು. ಈ ಥರ ಇದೆ, ಚೆನ್ನಾಗಿತ್ತು, ಚೆನ್ನಾಗಿದೆ ಕೂಡ. ಈ ರೀತಿ ಹ್ಯಾಂಗ್ ಮಾಡೋದು
ಟೈಟ್ ಇದೆ, ಗ್ರಿಪ್ ಇದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಏನೇನು ಬಂದಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನೇನು ಬಂದಿದೆ ಏನೇನು ಅಂತ ನೋಡೋಣ. ನಾನು ಓಪನ್ ಮಾಡ್ತೀನಿ ನಾನು ಇವಾಗ. ಇದು ಏನು ಅಂದ್ರೆ ಬ್ಯಾಂಗಲ್ಸ್ ಎಲ್ಲ ಹಾಕಕ್ಕೆ ಅಂತ ಹೇಳಿ ತರಿಸಿದ್ದು. ಬ್ಯಾಂಗಲ್ಸ್ ಹಾಕಕ್ಕೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಪರವಾಗಿಲ್ಲ, ಪ್ರೈಸಿಗೆ ತಕ್ಕನಾದ ಕ್ವಾಲಿಟಿ ಇರುತ್ತೆ ಬ್ಯಾಂಗಲ್ಸ್ ಹಾಕಕ್ಕೆ. ಚೆನ್ನಾಗಿದೆ ಈ ರೀತಿ. ಆ್ಯಂಡ್ ನೆಕ್ಸ್ಟು ಇದೇನು ಅಂತ ಗೊತ್ತಿಲ್ಲ, ಭಾರ ಇದೆ ಮಾತ್ರ. ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಪಿಕ್ಚರ್ ಹಾಕಿರ್ತೀನಿ ನೋಡಿ, ಆ ಥರ ಇರುತ್ತೆ. ತೋರಿಸ್ತೀನಿ. ಪ್ಯಾಕಿಂಗ್ ನೋಡಿ ಹೆಂಗ್ ಮಾಡಿದ್ದಾರೆ. ತ್ರೀ ಪೀಸು, ಅದ್ರ ಜೊತೆಗೆ ಸ್ಕ್ರೂ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಇದು ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಿದ ತಕ್ಷಣ. ನಾನು ತುಂಬ ತಗೋಬೇಕಿದ್ನ ಅಂತೇಳಿ ಅನ್ಕೊಳ್ತಾ ಇದ್ದೆ. ಡ್ರೀಮ್ ಕ್ಯಾಚರು ಇದೆಲ್ಲ ಹಾಕಕ್ಕೆ ಇಷ್ಟ ಆಗತ್ತೆ, ಮನೆಗೆ ದೃಷ್ಟಿ ಆಗದೆ ಇರೋ ಥರ. ಚೆನ್ನಾಗಿದೆ ಇದು ಒಂಥರ ಹ್ಯಾಂಗ್ ಮಾಡಕ್ಕೆ. ಇದು ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಒಂದು ಪುಟಾಣಿದು ಲಾಸ್ಟ್ ಪ್ರಾಡಕ್ಟ್. ಇದು ಲಾಸ್ಟ್ ಪ್ರಾಡಕ್ಟ್. ಏನ್ ಬಂದಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಲೆಟ್ಸ್ ಸಿ. ಇದೇನು ಅಂದ್ರೆ ಸಾಂಬ್ರಾಣಿ ಹಚ್ಚೋದು. ಸ್ಕ್ರೂ ತರ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ಸಾಂಬ್ರಾಣಿ ಹಚ್ಬಿಟ್ಟು ಧೂಪ ಹಾಕ್ತಾರಲ್ಲ ಅದು. ಎಷ್ಟು ಚಿಕ್ಕದು. ಇಲ್ಲೊಬ್ರು ಡ್ರಾಮಾ ಆಡ್ತಾರೆ ಅದಂತ. ಹಚ್ಚೋ ಅಲ್ಲ ನಮ್ಮನೆಯವರು. ಇದು ಹೆಂಗ್ ಫಿಟ್ ಮಾಡೋದು? ಮೇ ಬಿ ಹಿಂಗ ಅಂತ. ಚೆನ್ನಾಗಿದೆ ಇದು. ಪುಟಾಣಿದು ಈ ತರ ಕೊಟ್ಟಿದ್ದಾರೆ. ಅದರ ಜೊತೆ ಒಂದು ವುಡ್ ಹಿಡ್ಕೊಳಕ್ಕೆ ಇದು ಮಾಡೋದು. ಫಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗತ್ತೆ. ಚೆನ್ನಾಗಿ ಕಾಣಿಸ್ತೈತೆ. ಪುಟಾಣಿದು ಇಷ್ಟಿದೆ ಈ ರೀತಿ. ಸೊ ಇಷ್ಟೇ ಪ್ರಾಡಕ್ಟ್ಸು. ಇಷ್ಟೊಂದು ಪ್ರಾಡಕ್ಟ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.